ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ. ಹಾಗೆ ಮನೆಯಲ್ಲಿ ತುಂಬ ರೈಸ್ ಉಳ್ಕೊಂಡಿದೆ ಅನ್ನೋವಾಗ ಈ ರೀತಿ ಒಂದು ಡಿಶನ್ನು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ, ಕಡಲೆಬೀಜ ಎಲ್ಲದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಬರೀ ಕಡಲೆಬೇಳೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಜಜ್ಜಿ ಹಾಕ್ಕೋಬೇಕು, ಬಿಡಿಸ್ಬಿಟ್ಟು ಸಿಪ್ಪೆ ಬಿಡಿಸಿ ಚೆನ್ನಾಗಿ ಚೆಚ್ಚಿಬಿಟ್ಟು ಹಾಕೋಬೇಕಾಗತ್ತೆ. ಇದಕ್ಕೆ ಈ ಒಂದು ರೈಸ್ಗೆ ಈ ಒಂದು ಬೆಳ್ಳುಳ್ಳಿನೇ ತುಂಬ ರುಚಿ ಕೊಡೋದು. ಇದು ಗಾರ್ಲಿಕ್ ರೈಸ್ ಅಂತಲೂ ಕೂಡ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಾವು ರೈಸ್ನ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ರೈಡ್ ರೈಸ್ ಹೇಗೆ ಮಾಡ್ತೀವೋ ಸೇಮ್ ಹಾಗೆಯೇ. ಹಾಗೆ ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಸಿ ಕರಿಬೇವಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಎಲ್ಲ ಒಂದು ಏನು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಏನಿದೆ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಘಮ ಬರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಹಾಗೆ ಈ ಒಂದು ಗೊಜ್ಜು ಏನಿದೆ ಅದಕ್ಕೆ ಬೇಕಾಗುವಷ್ಟು ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ರೈಸಿಗೂ ಕೂಡ ಸಾಲ್ಟ್ ಹಾಕ್ಕೊಂಡು ರೈಸ್ ಮಾಡ್ಕೊಂಡಿರ್ತೀವಿ. ಇದು ಕೂಡ ಸ್ವಲ್ಪ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆನಂತರ ಬೆಳಗ್ಗೆ ಉಳಿದಿರುವಂಥ ಅನ್ನದಲ್ಲಿ ನಾನು ಈ ರೈಸನ್ನು ಮಾಡ್ತಾ ಇರೋದು. ಬೆಳಗ್ಗೆ ರೈಸ್ ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ರೈಸ್ ಉಳಿದಿತ್ತು. ಆ ರೈಸಲ್ಲಿ ನಾನಿವತ್ತು ಈ ಒಂದು ಗಾರ್ಲಿಕ್ ರೈಸ್ನ ಮಾಡ್ಕೋತಾ ಇದ್ದೀನಿ. ನೈಟಲ್ಲಿ ಒನ್ ಟೈಮ್ಗೆ ಸಾಂಬಾರು ಮಾಡೋಕ್ಕಾಗಲ್ಲ, ತುಂಬ ಬೇಜಾರು, ಸಾಂಬಾರು ಮಾಡಿ ಮಾಡಿ ತಿಂದು ಬೇಜಾರಾಗಿದೆ ಅನ್ನೋರಿಗೆ ರೈಸ್ ಮಾಡಿಕೊಂಡು ಬಿಸಿ ರೈಸ್ ಮಾಡಿಕೊಂಡು ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಇಲ್ಲ ಉಳಿದಿರೋ ರೈಸಲ್ಲಿ ಕೂಡ ಮಾಡಿಕೊಂಡು ತಿನ್ಬೋದು. ಈ ರೀತಿ ರೈಸ್ನ ಹಾಕ್ಕೊಂಡು ಆ ಫ್ರೈ ಏನಿದೆ, ಗಾರ್ಲಿಕ್ ಫ್ರೈ ಏನಿದೆ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ನಾವು ಹೇಗೆ ಫ್ರೈಡ್ ರೈಸ್ನ ಚೆನ್ನಾಗಿ ಹುರ್ಕೋತೀವಲ್ವ, ಹಾಗೆಯೇ ಇದು ಕೂಡ ಗಾರ್ಲಿಕ್ ರೈಸು ಕೂಡ ಚೆನ್ನಾಗಿ ಬಾಣಲಿನಲ್ಲಿ ಹುರ್ಕೋಬೇಕು. ಈ ಟೈಮಲ್ಲಿ ನಿಮಗೆ ಉಪ್ಪು, ಖಾರ, ಹುಳಿ ನೋಡ್ಕೋಬೇಕಾಗತ್ತೆ. ನಿಮಗೆ ಬೇಕು ಅಂದರೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಿಂಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗಾರ್ಲಿಕ್ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ಅದ್ರ ಘಮನೇ ಒಂದು ಘಮ. ಈ ರೀತಿ ರೈಸನ್ನು ಸಾಮಾನ್ಯವಾಗಿ ಬಾಣಂತಿಯರಲ್ಲಿ ಕೊಡ್ತಾರೆ. ಇದು ಜಾಸ್ತಿ ಬಾಣಂತಿಯರಲ್ಲಿ. ಆದರೆ ಆಯಿಲ್ನ ಅವರು ಬೇರೆ ಆಯಿಲ್ನ ಯೂಸ್ ಮಾಡ್ತಾರೆ. ಇಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಳು ಮೆಣಸಿನ ಪೌಡರು, ಕಾಳು ಮೆಣಸಿನ ಪೌಡರ್ನೂ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಕೊಡೋದ್ರಿಂದ ಈಗಂತೂ ತುಂಬ ಥಂಡಿ ಇದೆ, ಶೀತ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಕಾಳು ಮೆಣಸನ್ನು ಕೊಡೋದ್ರಿಂದ ಮಕ್ಕಳಿಗೆ ಶೀತ ಹೊಡೆಯುತ್ತೆ ಅನ್ನೋದಕ್ಕೋಸ್ಕರ ಶೀತಕ್ಕೆ ಒಳ್ಳೆಯದು ಕಾಳು ಮೆಣಸು ಮಕ್ಳಿಗೆ ಕೊಡೋದ್ರಿಂದ. ಹಾಗಾಗಿ ಬಾಣಂತಿಯರಲ್ಲಿ ಹೆಣ್ಮಕ್ಳಿಗೆ ತುಂಬಾ ಈ ಒಂದು ಫುಡ್ಡನ್ನು ತುಂಬ ಜಾಸ್ತಿ ಕೊಡ್ತಾರೆ. ಏಕೆಂದರೆ ಮಕ್ಕಳಿಗೆ ಶೀತ ಆಗಬಾರ್ದು, ಹಾಗೆ ಬಾಣಂತಿಗೆ ಶೀತ ಆಗಬಾರ್ದು ಅಂತ. ಹಾಗಾಗಿ ಈ ಶೀತದ ಟೈಮಲ್ಲಿ ಇದು ಬೆಸ್ಟು ಡಿಶ್ ಅಂತಲೇ ಹೇಳ್ಬೋದು. ರೈಸ್ ಏನಾದರೂ ಉಳಿದಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಬಿಸಿ ರೈಸ್ ಮಾಡಿಕೊಂಡು ಕೂಡ ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಫ್ರೈಡ್ ರೈಸ್, ಗಾರ್ಲಿಕ್ ರೈಸ್ ಥರ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈಗ ನಾನು ನೈಟು ಡಿನ್ನರಿಗೆ ಮಾಡ್ಕೊಂಡಿದ್ದು, ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು. ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಈಗ ನನ್ನ ಮಗನಿಗೆ ಕೂಡ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವ ಒಂದು ಸಾಂಬಾರು ಕೂಡ ಇದ್ರ ಮುಂದೆ ಬೇರೆ ಥರನೇ ಇರುತ್ತೆ.
ಅಷ್ಟು ರುಚಿ ಕೊಡಲ್ಲ. ಸೊ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ನಮಗೆ ಚಿತ್ರಾನ್ನ ಟೇಸ್ಟು ಕೊಡುತ್ತೆ ಒಂದು ಕಡೆ. ತುಂಬ ಜಾಸ್ತಿ ಅಂದರೆ ಬೆಳ್ಳುಳ್ಳಿ ನಾವೇನು ಬೆಳ್ಳುಳ್ಳಿ ಹಾಕಿದ್ದೀವಲ್ವ, ಸೊ ಅದು ತುಂಬಾ ಘಮ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿತ್ತು. ನೈಟ್ ಡಿನ್ನರ್ಗೆ ಒನ್ ಟೈಮ್ ಡಿಶ್, ಒನ್ ಟೈಮ್ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಸೊ ಆ ಟೈಮಲ್ಲಿ ಬಿಸಿ ಮಾಡಿಕೊಂಡು ತಿನ್ನಬೇಕು. ಸೊ ಹಾಗೆ ಸ್ನೇಹಿತರೆ, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.